ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅಧಿಕಾರಂತೆ ಅಧಿಕಾರ, ಬೇಕೇ ಬೇಕು. ತೊಲಗಲಿ 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 ತೊಲಗಲಿ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ, ರೈತರಿಗೆ ಮೋಸ ಮಾಡುವಂತ ಅಧಿಕಾರಿಗೆ ಹೇಳಿ ಧಿಕ್ಕಾರ, ರೈತರಿಗೆ ಮೋಸ ಮಾಡುವಂತ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಬಂಧುಗಳೇ, ಇವತ್ತು ಬಂಗಾರಪೇಟೆ ಬೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಬೇಸಿಗೆ ಸ್ಟಾರ್ಟ್ ಆಗಿದೆ. ಇವತ್ತು ಕರೆಂಟನ್ನ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಇವತ್ತು ಒಂದು ಫಿಲ್ಟ್ರಲ್ಲಿ ಇವತ್ತು ಕೊಟ್ಟರೆ ನಾಳೆ ಕೊಡ್ತಾರೆ, ನಾಳೆ ಕೊಟ್ಟರೆ ನಾಳೆ ಕೊಡ್ತಾರೆ, ಈ ರೀತಿಯಲ್ಲಿ ಆಗ್ತಾ ಇದೆ. ಹಾಕಿದಂತ ರೈತರು ಬೆಳೆ ನಷ್ಟ ಆಗ್ತಾ ಇದೆ. ಇದೇನಾದ್ರೂ ಈ ತರ ಆದ್ರೆ ಈ ಬೆಳೆನೆಲ್ಲ ಸಂಪೂರ್ಣ ನಷ್ಟ ಆಗಿರೋದನ್ನ ಯಾರ ಭಾಗದಲ್ಲಿರೋಂಥ ಲೈನ್ ಮ್ಯಾನ್ ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಅವರೇ ಕಟ್ಕೊಡ್ಬೇಕಾಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಂದ್ರೆ, ಇವತ್ತು ನಾವು ಬೆಳೆ ಹಾಕಿದಿರಿ, ಇವತ್ತು ಸಾಲ ಓಲ ಮಾಡಿ ಆ ಬೆಳೆ ನಷ್ಟವನ್ನು ಯಾರು ಕೊಡ್ಬೇಕಾಗುತ್ತೆ? ಇವತ್ತು ಒಬ್ಬ ಅಧಿಕಾರಿ ತಿಂಗಳ ಬಂದ 50 ಲಕ್ಷ ಸಂಬಳ ತಗೊಳ್ತಾನ, ಅದ್ ರಜೆ ಹಾಕೊಂಡು ಮನೆಗೆ ಹೋದ್ರೂ ಸಂಬಳ ಕೊಡ್ತಾರ. ನಮ್ಗೆ ಯಾರು ಸಂಬಳ ಕೊಡೋದು? ಈ ದೇಶಕ್ಕೆ ಊಟ ಆಗತ್ತ ರೈತರು. ನಾವು ದಯಮಾಡಿ ಹೇಳ್ತೀನಿ, ರೈತರ ಜೊತೆ ಸಂಪರ್ಕ ಚೆನ್ನಾಗಿರೋ ಲೈನ್ ಮ್ಯಾನ್ ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಆ ರೈತರದು ಕೆಲಸ ಮಾಡ್ಕೊಡಿ ದಯಮಾಡಿ ಹೇಳಿ ನಾನು ಅನ್ನೋದು ನಾವು ಕೇಳಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಏನಿವತ್ತು ಹಳ್ಳಿಗಳಲ್ಲಿರ್ಬೋದು ಮತ್ತೆ ಪಟ್ಟಣದಲ್ಲಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಓದಂಥದ್ದು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು 24 ಕರೆಂಟನ್ನ ಸಮರ್ಪಕವಾಗಿ ಕೊಡಬೇಕಾಗುತ್ತೆ. ಇವತ್ತು ಏನಾಗಿದೆ ಅಂದ್ರೆ ಹಳ್ಳಿ ಇರ್ಬೋದು ಪಟ್ಟಣ ಇರ್ಬೋದು 20% ಕರೆಂಟನ್ನ ಬಹಳಷ್ಟು ಸ್ಥಗಿತಗೊಳಿಸ್ತಾ ಇದ್ದಾರೆ. ಮಕ್ಕಳಿಗೆ ಓದಂತ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅದಾದ್ಮೇಲೆ ಇವತ್ತು ಹಳ್ಳಿಗಳ ಕಡೆ ರಾತ್ರಿ ಟೈಮ್ ಇವತ್ತು ಹೆಣ್ಮಕ್ಳು ಅಡಿಗೆ ಮಾಡೋಕೆ ಆಗಲ್ಲ ಸಂದರ್ಭ ಆಗ್ಬಿಟ್ಟಿದೆ. ಹೇಳ್ತೀನಿ, ಕಾಡು ಇರೋಂಥ ಕಾಮಚಂದ್ರ ಪೂಜೆಕೋಟೆ ಕಡೆ ಇರೋಂಥ ಸಂದರ್ಭದಲ್ಲಿ ಆನೆ ದಾಳಿಗಳಾಗುತ್ತೆ, ಗಳ್ಳಿ ದಾಳಿ ಆಗುತ್ತೆ. ಇವತ್ತು ಕರೆಂಟನ್ನು ಸಮರ್ಪಕ ಕೊಡಬೇಕಾಗುತ್ತೆ. ಮತ್ತೆ ಇವತ್ತು ಕರೆಂಟನ್ನು ನೀವು ಹಿಂಗೆ ಮಾಡಿದಾಗ ಎಲ್ಲರ ಮನೇಲಿ UPS ಇರೋದಿಲ್ಲ. ಎಷ್ಟೋ ಜನ ಬಡವರಿದ್ದಾರೆ, ಎಲ್ಲರೂ UPS ಹಾಕೊಡೋಕ್ಕಾಗುತ್ತೆ. ದಯಮಾಡಿ ಇವತ್ತು ಬೇಸಿಗೆ ಬರ್ತದೆ, ಮಕ್ಕಳಿಗೆ ಇವತ್ತು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ದಯಮಾಡಿ ಕರೆಂಟನ್ನು ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ. ಮತ್ತೆ ಈ ಬೇಸಿಗೆ ಬರೋದನ್ನ 3 ಫೇಸ್ ಕರೆಂಟನ್ನು ಸಂಪೂರ್ಣವಾಗಿ ರೈತರಿಗೆ ತೊಂದರೆ ಮಾಡ್ದಂಗೆ ಇವತ್ತು ಅನುಕೂಲ ಮಾಡಿಕೊಡ್ಬೇಕು. ನೀವೇನಾದ್ರೂ ರೈತರಿಗೆ ತೊಂದರೆ ಮಾಡೋ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಇಲ್ಲೇ ಒಂದು ಪೆಂಡಲನ್ನು ಹಾಕೊಂಡು ನಿರಂತರ ದಂಡಿ ಮಾಡ್ಬೇಕಾಯ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅದಾದ ನಂತರ ಮತ್ತೆ ಏನಿವತ್ತು ಈ ಗುತ್ತಿಗೆದಾರರು ಮತ್ತೆ ಲೈನ್ ಮ್ಯಾನ್ಗಳು ಹೇಳ್ತೀನಿ, ಗುತ್ತಿಗೆದಾರರು ಮತ್ತೆ ಲೈನ್ ಮ್ಯಾನ್ಗಳು ಮತ್ತೆ ಇನ್ಸ್ಪೆಕ್ಟರ್ ಸೇರ್ಕೊಂಡು ಏನಾಗುತ್ತೆ ಅಂದ್ರೆ ಇವತ್ತು ಕೆಲವೊಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಎಸ್ಟಿಮೇಟ್ ಮಾಡ್ತಾರ ಕೆಲಸ ಮಾಡೋದಕ್ಕೆ. ಆ ಕೆಲಸ ಮಾಡಿದ ಸಂದರ್ಭದಲ್ಲಿ ಯಾರ್ದೋ ಜಮೀನಲ್ಲಿ ಹೋಗಿ ಇಲ್ಲೋ ಒಂದು ಮನೆ ಹೊಡೆಯಕ್ಕಂಥದ್ದು, ಮರ ಹೊಡೆದಕ್ಕಂಥದ್ದು ಮಾಡಿ ಬೇರೆ ಕಡೆ ಎಸ್ಟಿಮೇಟ್ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾರ. ಅಂತವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಅಂತ ಗುತ್ತಿಗೆದಾರನ್ನ ಕೂಡಲೇ ಬ್ಲಾಕ್ ಲಿಸ್ಟ್ ಹಾಕ್ಬೇಕಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವ್ರು ಕುಂಭಕರ್ಣ ಇನ್ಸ್ಪೆಕ್ಟರ್ನ ಮತ್ತೆ ಲೈನ್ ಮ್ಯಾನ್ ಅಮಾನತ್ ಮಾಡ್ಬೇಕಾಗುತ್ತೆ. ಮತ್ತೆ ಈ ಸಂದರ್ಭ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಇದೇನಾದ್ರೂ ಆಗಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಎಲ್ಲಾ ರೈತರನ್ನ ಕರೆಸಿ ಇಲ್ಲೇ ಕಚೇರಿ ಮುಂಭಾಗದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ಬೇಕಾಗುತ್ತೆ. ಆ ಸಂದರ್ಭಕ್ಕೆ ಮತ್ತು SN ಕರೆಸಬೇಕಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ.